ನನ್ನ ಹೆಸರು ಸಹನ. ನಾನು ತುಂಬ ಬಡವರು. ಅಪ್ಪ ಅಮ್ಮ ತೀರಿಕೊಂಡ ಮೇಲೆ ನನಗೆ ಯಾರೂ ದಿಕ್ಕು ಇರಲಿಲ್ಲ. ಭೀತಿಗೆ ಬಿದ್ದೆ. ಅಂಥ ಸಮಯದಲ್ಲಿ ನನ್ನನ್ನು ದೇವರಂತೆ ರಕ್ಷಿಸಿದವರು ರಕ್ಷಿತಣ್ಣ. ನನ್ನನ್ನು ಅವರ ಮನೆಗೆ ಕೆಲಸಕ್ಕೆ ಇಟ್ಟುಕೊಂಡರು. ಅವರಿಗೆ ಮದುವೆಯಾಗಿ ಒಂದು ಮಗು ಇದೆ. ಅವರ ಜೊತೆ ಅವರ ಅಪ್ಪ ಅಮ್ಮ ಇಬ್ಬರು ಇರುತ್ತಾರೆ. ಮನೆ ಕೆಲಸದವಳಂತೆ ನನ್ನನ್ನೆಂದೂ ನೋಡಲಿಲ್ಲ. ಅವರು ಮನೆ ಮಗಳಂತೆ ನಾನು ನೋಡಿಕೊಂಡರು. ಹಬ್ಬ ಹರಿದಿನಗಳಲ್ಲಿ ನನಗೆ ಹೊಸ ಬಟ್ಟೆಯನ್ನು ಕೊಟ್ಟರು. ಅವರ ಹೆಂಡತಿಯೂ ನನ್ನನ್ನು ತಂಗಿಯಂತೆ ನೋಡುತ್ತಿದ್ದರು. ರಕ್ಷಿತಣ್ಣಗೆ ತುಂಬ ದುಡ್ಡು ಬರುತ್ತದೆ. ಅವರು ದಿನ ಲಕ್ಷಗಳಲ್ಲಿ ಮಾತಾಡುತ್ತಾರೆ. ನನ್ನ ಒಂದು ಕೆಟ್ಟ ಆಸೆ ಅವರ ಸಂಸಾರವನ್ನೇ ನಾಶ ಮಾಡಿತು. ನಾನೆಂದಿಗೂ ತಪ್ಪನ್ನು ಮಾಡಬಾರದಿತ್ತು. ಆದರೆ ದುರಾಸೆಯ ಬುದ್ಧಿ ನನ್ನನ್ನು ಈ ಮಟ್ಟಕ್ಕೆ ಇಳಿಸಿತು. ನನಗೆ ಒಂದು ಬಯಕೆ ಬಂತು. ನಾನು ಅಕ್ಕನ ಜಾಗವನ್ನು ತೆಗೆದುಕೊಳ್ಳಬೇಕು ಎಂದು. ಆವಾಗ ಮನೆಯ ಯಜಮಾನಿ ನಾನಾಗಬೇಕು. ರಕ್ಷಿತಣ್ಣಗೆ ಬರುತ್ತಿರುವ ಲಕ್ಷಾಂತರ ದುಡ್ಡು ನನಗೆ ಸೇರಬೇಕು. ನಾನು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುವುದು. ಅವರ ಹೆಂಡತಿ ಏನೂ ಮಾಡುತ್ತಿಲ್ಲ. ಹೆಸರಿಗೆ ಮಾತ್ರ ಅವರು ಹೆಂಡತಿ. ಅವರ ಜಾಗವನ್ನು ನಾನು ಪಡೆಯಬೇಕೆಂದು ನಿರ್ಧರಿಸಿ ರಕ್ಷಿತಣ್ಣಗೆ ನಾನು ಹತ್ತಿರವಾಗಲು ಪ್ರಯತ್ನ ಪಡುತ್ತಿದ್ದೆ. ನನ್ನ ಈ ಕೆಟ್ಟ ಯೋಚನೆ ವಿಷಯ ಬೀಜವನ್ನು ಅವರ ಸಂಸಾರದಲ್ಲಿ ಬಿತ್ತಿತು. ರಕ್ಷಿತಣ್ಣಗೆ ಬೇಕಾಗಿರುವ ಎಲ್ಲ ಕೆಲಸವನ್ನು ನಾನು ಮಾಡುತ್ತಾ ಇದ್ದೆ. ಅವರಿಗೆ ತಿಂಡಿ ಬಡಿಸುತ್ತಿದ್ದೆ. ಅವರು ಏನನ್ನಾದರೂ ಕೇಳಿದರೆ ಅಕ್ಕನಿಗಿಂತ ಮೊದಲು ನಾನೇ ಅವರಿಗೆ ತೆಗೆದುಕೊಳ್ಳುತ್ತಿದ್ದೆ. ಇದರಿಂದ ಅಕ್ಕನಿಗೆ ಬೇಜಾರಾಗುತ್ತಿತ್ತು. ರಕ್ಷಿತಣ್ಣ, ನೀನು ಅವಳನ್ನು ನೋಡಿ ಕಲಿ ಎಂದು ಹೀಯಾಳಿಸುತ್ತಿದ್ದರು. ನಾನು ದಿನೇ ದಿನೇ ಇದನ್ನು ಹೆಚ್ಚಿಗೆ ಮಾಡಿಕೊಂಡೆ. ಆದರೆ ಇಷ್ಟು ಮಾಡಿದರೆ ಸಾಲುವುದಿಲ್ಲ ಎಂದು ತಿಳಿದು ರಕ್ಷಿತಣ್ಣ ಕುಡಿಯುತ್ತಾ ಕೂತಿರುವಾಗ ಅವರ ಹೆಂಡತಿ ಮೇಲೆ ಸುಳ್ಳು ಹೇಳಿ ಅವರ ದ್ವೇಷಿಸಲು ಪ್ರೇರೇಪಿಸಿದೆ. ಅವರು ನನ್ನ ಮಾತನ್ನು ನಂಬಿ ಅವರಿಗೆ ಬೇರೆ ಸಂಬಂಧ ಇದೆ ಎಂದು ತಿಳಿದು ಅವರ ಹೆಂಡತಿ ಜೊತೆ ಜಗಳ ಆಡಲು ಶುರು ಮಾಡಿದರು. ಅವರಿಗೆ ಹುಟ್ಟಿರುವ ಮಗು ನನ್ನದಲ್ಲ ಎಂದು ಹೇಳಿ ಹೆಂಡತಿಯನ್ನು ದೂರ ತಳ್ಳಿದರು. ರಕ್ಷಿತಣ್ಣ ದಿನ ಕುಡಿಯಲು ಶುರು ಮಾಡಿದ. ಅವನು ಅಸಹನೆಯಿಂದ ಎಲ್ಲರ ಜೊತೆ ಜಗಳವಾಡುತ್ತಿದ್ದ. ಅಪ್ಪ ಅಮ್ಮನನ್ನು ದೂರ ಮಾಡಿಕೊಂಡ. ರಕ್ಷಿತಣ್ಣ ನನಗೆ ಹತ್ತಿರವಾಗಲು ಶುರು ಆದ. ನಾನು ಬೇಕಂತಲೇ ಅವನಿಗೆ ತಲೆ ಮಾಲಿಷ್ ಮಾಡುವುದು, ಅವನು ಸ್ನಾನ ಮಾಡುವಾಗ ಬೆನ್ನುಜ್ಜಲು ಹೋಗುವುದು, ಹೀಗೆ ಅಕ್ಕನ ಜಾಗವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದೆ. ಅಕ್ಕನಿಗೆ ವಿಷಯ ತಿಳಿದು ಜೋರಾಗಿ ಜಗಳ ಆಡಿದರು. ಅಣ್ಣ ಅವರನ್ನು ಮನೆಯಿಂದ ಆಚೆ ಹಾಕಿದ. ಅವರನ್ನು ತವರು ಮನೆಗೆ ಕಳಿಸಿದ. ಅಪ್ಪ ಅಮ್ಮನ ಜೊತೆ ಕೂಡ ಜಗಳ ಆಡಿ ಅವರೂ ಮನೆ ಬಿಟ್ಟು ಹೋದರು. ನಾನು ಅಂದುಕೊಂಡದ್ದು ಸಾಧಿಸಿ ಆಗಿದೆ. ಇವತ್ತು ಈ ಮನೆಗೆ ನಾನೇ ರಾಣಿ ಎಂದು ಬೀಗುತ್ತಾ ಇದ್ದೆ. ಅವರೆಲ್ಲರೂ ಮನೆ ಬಿಟ್ಟು ಹೋದ ಮೇಲೆ ನಾನು ರಕ್ಷಿತಣ್ಣನನ್ನು ದುಡ್ಡಿಗಾಗಿ ಪೀಡಿಸಿದೆ. ಎಷ್ಟು ದುಡ್ಡು ತಂದು ಕೊಟ್ಟರೂ ನಾನು ಸಾಲುತ್ತಿಲ್ಲ ಎಂದು ಹೇಳುತ್ತಿದ್ದೆ. ಕೋಪಗೊಂಡ ರಕ್ಷಿತಣ್ಣ ಮನೆಗೆ ದಿನ ಒಬ್ಬರನ್ನು ಕರೆದುಕೊಂಡು ಬರುತ್ತಿದ್ದ. ನೀನು ಅವರ ಜೊತೆ ಸಹಕರಿಸು ಎಂದು, ಇಲ್ಲವಾದರೆ ನಿನ್ನನ್ನು ಮನೆಯಿಂದ ಆಚೆ ಹಾಕುತ್ತೇನೆ ಎಂದು ಹೆದರಿಸಿದ. ನಾನು ಇದೆಂಥ ಕೇಡುಗಾಲ ಬಂತಪ್ಪ. ನಾನು ಎಲ್ಲರನ್ನೂ ಆಚೆ ಕಳಿಸಿ ರಾಣಿಯಂತೆ ಮೆರೆಯಬೇಕೆಂದು ಕಾಯುತ್ತಿದ್ದೆ. ಆದರೆ ವಿಧಿ ನನಗೆ ಇಂಥ ಪರಿಸ್ಥಿತಿ ತಂದಿತು. ನಾನು ಅಕ್ಕನ ಹತ್ತಿರ ಓಡಿ ಹೋಗಿ, ಅಣ್ಣ ಹೀಗೆ ಮಾಡುತ್ತಿದ್ದಾನೆ, ಇದಕ್ಕೆಲ್ಲ ಕಾರಣ ನಾನೇ ಎಂದು ಅವರ ಕಾಲಿಗೆ ಬಿದ್ದೆ. ಅಕ್ಕ, ನಾನು ನಿನ್ನಿಂದ ಇದನ್ನು ನಿರೀಕ್ಷಿಸಲಿಲ್ಲ. ನೀನು ಕೆಟ್ಟ ಹುಳ. ನೀನು ನನ್ನ ಸಂಸಾರವನ್ನು ಹಾಳು ಮಾಡಿದೆ. ನಾನು ಇನ್ನು ರಕ್ಷಿತ್ನನ್ನು ಬಿಡುವುದಿಲ್ಲ. ನೀನು ಹಾಳಾಗಿ ಹೋಗು ಎಂದು ಶಪಿಸಿದರು. ಅಕ್ಕ ರಕ್ಷಿತಣ್ಣಗೆ ನಡೆದ ಎಲ್ಲ ವಿಷಯವನ್ನು ತಿಳಿಸಿದರು. ಅಣ್ಣ ಇದನ್ನು ನಂಬಲು ತಯಾರಿರಲಿಲ್ಲ ಮತ್ತು ಅವನು ಚಟಕ್ಕೆ ಬಿದ್ದಿದ್ದನು. ಅವನನ್ನು ಮತ್ತೆ ಮನುಷ್ಯನಾಗಿ ಮಾಡುವುದು ಅಕ್ಕನ ಕೈಯಲ್ಲಿ ಮಾತ್ರ ಸಾಧ್ಯವಿತ್ತು. ಅಕ್ಕ ಅವನು ಮಗುವನ್ನು ತೋರಿಸಿ, ನಮ್ಮ ಮಗುವಿಗಾದರೂ ನೀನು ಬದಲಾಗಬೇಕೆಂದು ರಕ್ಷಿತ್ನನ್ನು ಬದಲಾಯಿಸಿದರು. ಅಪ್ಪ ಅಮ್ಮ ವಾಪಸ್ ಮನೆಗೆ ಬಂದರು. ಮತ್ತೆ ಸಂಸಾರ ಸುಖವಾಯಿತು. ರಕ್ಷಿತಣ್ಣ, ನೀನು ಬೀದಿಯಲ್ಲಿ ಇದ್ದೆ. ಆದರೂ ನೀನು ಮನೆಗೆ ಕರೆದುಕೊಂಡು ನಿನಗೆ ಜಾಗವನ್ನು, ಊಟವನ್ನು ನೀಡಿದೆ. ಆದರೆ ನೀನು ನನಗೆ ಮಾಡಿದ ದ್ರೋಹವೆಂಥದ್ದು? ನೀನು ಮಾಡಿದ ಪಾಪ ನೀನೇ ಅನುಭವಿಸು ಎಂದು ಮನೆಯಿಂದ ಆಚೆ ಹಾಕಿದರು ನನ್ನನ್ನು. ನಾನು ಮಾಡಿದ ಪಾಪ, ನನ್ನ ಕರ್ಮ ನನ್ನನ್ನೇ ತಿನ್ನಿತು. ಇಂದು ನಾನು ಯಾರೂ ಇಲ್ಲದೆ ಬೀದಿಯಲ್ಲಿ ಇದ್ದೇನೆ. ಸುಂದರವಾದ ಕುಟುಂಬವನ್ನು ಒಡೆದ ಶಾಪವಿದೆ ನನಗೆ. ರಕ್ಷಿತಣ್ಣನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ, ಅವನನ್ನು ಪಡೆಯಬೇಕೆಂದು ಹಂಬಲಿಸಿದ ನನಗೆ ದೇವರು ಒಳ್ಳೆಯ ಪಾಠವನ್ನು ಕಲಿಸಿದ. ನನಗೆ ಇದ್ದ ದುರಾಸೆ ನನಗೆ ಇಷ್ಟು ತಿಳಿಯಿತು. ಇನ್ಯಾರೂ ಇಂಥ ಆಸೆಯನ್ನು ಪಡೆಯಬೇಡಿ. ನಾನು ಮಾಡಿದ ತಪ್ಪನ್ನು ಮಾಡಬೇಡಿ. ಈ ಕತೆ ನಿಮಗೆ ಇಷ್ಟವಾಗಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.